ಬರ್ರಿ ಫ್ರೆಂಡ್ಸ್, ಹೊಸ ಥರ ಈ ಥರ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಈ ಮನೆ ಒಳಗೆ ನೀವೆಲ್ಲ ಹಾಲು ತೊಗೊಂಡಾಗ ಹಾಲು ಕೆಟ್ಟು ಬಿಡ್ತಾವೆ ನೋಡ್ರಿ ತಾನಾಗೆ. ಆ ಹಾಲಿನಿಂತ್ರ ಯಾವ ರೀತಿ ರೆಸಿಪಿ ಮಾಡೋದು ಅಂತ ನೋಡೋಣ. ಬಂದಾಗ ಹಸಿ ಹಾಲೇ ಕೆಟ್ಟು ಬಿಡ್ತಾವೆ ನೋಡ್ರಿ. ಅದು ಯಾವ ರೀತಿ ಪಲ್ಯ ಮಾಡಬೇಕು, ಪನ್ನೀರ್ ಪಲ್ಯನೂ ತೋರಿಸ್ತೀನಿ ನೋಡ್ರಿ ನಿಮಗೆ. ಹಾಲು ವೇಸ್ಟ್ ಆಗಿರ್ತಾವಲ್ರಿ, ಅದು ಯಾವ ರೀತಿ ಇಟ್ಟು ಬೆಸ್ಟ್ ಹಾಕೋದ್ರಿ. ಒಂದ್ಸಲ ನೀವು ಮಾಡಿ ತಿಂದು ನೋಡ್ರಿ. ನೀವು ಬೇಕಾರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ. ವೇಸ್ಟ್ ಮಾಡಬಾರ್ದ್ರಿ, ಯಾವುದೇ ಆಗ್ಲಕ್ಕ ವೇಸ್ಟ್ ಮಾಡಬಾರ್ದು. ಅದ್ರದಿಂದ್ರೆ ವೇಸ್ಟ್ದಿಂದ್ರೆ ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ನೋಡ್ರಿ. ಈಗ ಹಾಲು ಕೆಟ್ಟಾಗ ನಿಮಗೆ ಬೇಜಾರಾಗ್ಬಿಟ್ಟಿರ್ತದೆ, ಇಷ್ಟು ಹಾಲು ಕೆಟ್ಟು ನೋಡೋತಂದು. ಅದ್ರದಿಂದ್ರೆ ನಾವು ಏನರೇ ಒಂದು ಉಪಯೋಗ ಆಯ್ತಂದ್ರೆ ಅದರಿಂದ ಬೇಜಾರಾಗಂಗಿಲ್ಲ ನಮಗೆ. ಆ ರೀತಿ ಪಲ್ಯ ಯಾವ ರೀತಿ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಬರ್ರಿ. ಇಟ್ಟು ಬೆಸ್ಟ್ ಹಾಕೋದಿದ್ದು ಪನ್ನೀರ್ದು ಗ್ರೇವಿ. ಪನ್ನೀರ್ ಕಾಜು ಕೆಟ್ಟಿರುವಂಥ ಹಾಲ್ದಿಂತ್ರ ಗ್ರೇವಿ ಮಸ್ತ್ ಅದ ನೋಡ್ರಿ. 2 ಈರುಳ್ಳಿ ತೊಗೊಂಡಿನಿ ರೀ, ಕಾಜು ತೊಗೊಂಡಿನಿ ನೋಡ್ರಿ, 2 ಟೊಮಾಟೊ ತೊಗೊಂಡಿನಿ ರೀ, ಏಲಕ್ಕಿ, ಲವಂಗ, ಮೆಣಸು, ಚಕ್ಕಿ ಇವೆಲ್ಲ ಒಂದು ಸ್ವಲ್ಪ ಸೋಪ್ ತೊಗೊಂಡಿನಿ. ಮತ್ತು ಸ್ವಲ್ಪ ಮತ್ತು ಏನು ನೀವು ರೈಸಿಗೆ ಹಾಕ್ತಿರಲ್ಲ ಅದು ಪಲಾವ್ ಎಲೆನ ತೊಗೊಂಡಿನಿ ನೋಡ್ರಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿ ನೋಡ್ರಿ. ನಿಮಗೆ ಸಾಮಾನ್ಯವಾಗಿ ಪನ್ನೀರ್ ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತೇ ಇರ್ತದೆ. ಈಗ ನೋಡ್ರಿ, ಕೆಟ್ಟಿರೋ ಹಾಲ್ದಿಂತ್ರ ನಾ ಮಾಡೋದು ಪನ್ನೀರ ಸೇಮ್ ಅದೇ ರೀತಿ ಆಗ್ತದೆ ರೀ. ಅದು ತಾನಾಗೆ ಕೆಡ್ತದೆ ನೋಡ್ರಿ ಅದು ಹಾಲು. ಅದರದಿಂದ್ರೆ ಸೇಮ್ ನೀವು ಪನ್ನೀರ್ ಹೆಂಗೆ ಮಾಡ್ಕೋತೀರ ಹಂಗೆ ಮಾಡೋದು. ಹಿಂಡಿ ಅದ್ರ ಮ್ಯಾಗೇನೋ ವಜನಿ ಹಾಕಿ ಇಡ್ತಿರಲ್ಲ ಅದೇ ರೀತಿ ಮಾಡೋದು. ಮತ್ತು ನೀವು ಬೇಕಂದ್ರೆ ನೀವೆಲ್ಲ ರೆಡಿ ಮಾಡ್ಕೋತಾರೆ ಅದೇ ರೀತಿಯೇ ರೆಡಿ ಮಾಡಿ ನೋಡಿರಿ. ನಾನು ಅದು ವಿಡಿಯೋ ಮಾಡಿಲ್ಲರಿ ನಾನು. ಈಗ ನೋಡಿರಿ, ಒಗ್ಗರಣೆಗೆಲ್ಲ ನಾವು ತೊಗೊಳೋಂಥದ್ದು ಒಂದು ಮಸಾಲೆಗಳು: ಉಳ್ಳಾಗಡ್ಡಿ, ಟಮಾಟಿ, ಪಲಾವ್ ಎಲೆ, ಕಾಜು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿನಿ ನೋಡ್ರಿ. 1-2 ಏಲಕ್ಕಿ ಹಾಕ್ಕೊಂಡಿನಿ ರೀ, 1-4 ಲವಂಗ ಹಾಕ್ಕೊಂಡಿನಿ. ಲವಂಗ ಬೇಕಾದ್ರೆ ಹಾಕೋಬೋದು, ಬ್ಯಾಡನ್ ಸ್ಕಿಪ್ ಮಾಡ್ಬೋದು ರೀ. ಲವಂಗ ಹಾಕ್ಲಿಕ್ಕೂ ನಡೀತದೆ. ಈ ಕಾಜು ಹಾಕೊಳ್ಳೋದಂದ್ರೆ ಇಟ್ಟು ಮಸ್ತ್ ಹಾಕದ್ರಿ. ಇದು ಗ್ರೇವಿ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ವೇಸ್ಟ್ ಆಗಿದ ಹಾಲ್ದಿಂತ್ರ ನಿಮ್ಗೆ ಭಾಳ ಮನ್ಸಿಗೆ ಬೇಜಾರಾಗಿರ್ತದೆ. ಈಗ ಹಾಲು ತೊಗೊಂಡಿರ್ತೀರಿ, ಇದು ವೇಸ್ಟ್ ಆಯ್ತು ನೋಡಪ್ಪ ಅಂತಂದು. ವೇಸ್ಟ್ ಆ ಥರ ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್. ಈ ಥರ ಒಂದ್ಸಲ ಪಲ್ಯ ಮಾಡ್ಕೊಂಡು ಗ್ರೇವಿ ಮಾಡ್ಕೊಂಡು ತಿಂದು ನೋಡ್ರಿ. ನೀವು ನನಗೆ ಕಮೆಂಟ್ ಮೂಲಕ ಬಂದು ತಿಳಿಸ್ತೀರಿ. ನನ್ನ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟಕನೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಯಾಕಂದ್ರೆ ನಾನು ಇದೇ ಥರ ಈಜಿ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ರೀ. ಜಾಸ್ತಿ ಮಸಾಲೆ ಬೇಡ, ಏನೂ ಬೇಡ. ಮನ್ಯಾಗ ಏನಿರ್ತದೆ ಅದು ಇದ್ದಿದ್ರೊಳಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು, ಭಾಳ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಾನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ. ಪಟಕನೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತು ಆಲ್ ಅಂತ ಕ್ಲಿಕ್ ಮಾಡಿರಿ. ನಾ ಹಾಕೋ ವಿಡಿಯೋ ನೋಟಿಫಿಕೇಶನ್ ಪಟಕನೆ ಫಸ್ಟ್ ನಿಮಗೆ ಬರ್ತದೆ ನೋಡಿರಿ. ಪಟ್ಟನೆ ನೋಡಿ ನೀವು ಟ್ರೈ ಮಾಡ್ಬೋದು ರೀ. ಈಗ ನೋಡಿರಿ, ನಾ ಮಸಾಲೆ ಖಾರ ಹಾಕೊಂಡಿ ನೋಡಿರಿ 1 ಸ್ಪೂನ. ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರನ್ನ ಹಾಕೋಬೋದು. ಮಸಾಲೆ ಖಾರ ನಮ್ಗೆ ಉತ್ತರ ಕರ್ನಾಟಕ ಸ್ಪೆಷಲ್ ರೀ. ಮಸಾಲೆ ಖಾರನ ಹಾಕೊಂಡೆ ನೋಡಿರಿ. ನೀವು ಮ್ಯಾಗಿ ತಂದಾಗ ಮಸಾಲೆ ಉಳಿದಿರ್ತದೆ ನೋಡಿರಿ, ಇದು ಮ್ಯಾಗಿ ಮಸಾಲ. ಅವಾಗ ಸ್ವಲ್ಪ ಸೈಡಿಗೆ ಎತ್ಕೊಂಡು ಇಟ್ಟಿರಿ ಅಂದ್ರೆ, ಇತ್ತಂದ್ರೆ ಮ್ಯಾಗಿ ಮಸಾಲೆ ಇತ್ತಂದ್ರೆ ಹಾಕೋರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತ್ರಿ. ಮ್ಯಾಗಿ ಮಸಾಲೆ ಅಂತೂ ಕಂಪಲ್ಸರಿ ಎಲ್ಲರ ಮನೆಯಾಗ ಇರ್ತದೆ. ಮತ್ತು ಮಕ್ಳು ಇರ್ತಾವಲ್ಲ ರೀ, ಮ್ಯಾಗಿ ಮಾಡಿಂದ ಮಸಾಲೆ ಉಳಿದಿರ್ತದಲ್ಲ ಅದು ಹಾಕೋರಿ. ಮಸ್ತ್ ಅಂದ್ರೆ ಮಸ್ತ್ ಹಾಕದ್ ನೋಡಿರಿ ಫ್ರೆಂಡ್ಸ. ಈ ಥರ ಮಸಾಲೆ ಹಾಕೋದು ಮಾತ್ರ ಮರಿಬೇಡ್ರಿ. ಮೇನ್ ಇದು ಮಸಾಲೆ ಹಾಕೋದಂದ್ರೆ ಟೇಸ್ಟ್ ಹಾಕದ. ಮಸಾಲೆ ಇಲ್ಲಾಂದ್ರೆ ಹಾಗೇನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ನಿಮಗೆ ಬೇರೆ ಗರಂ ಮಸಾಲ, ಚಾಟ್ ಮಸಾಲ, ಧನಿಯಾ ಮಸಾಲೆ ಏನರ ನಿಮಗೆ ಇಷ್ಟ ಆಯ್ತಂದ್ರೆ ಅದನ್ನು ಮಸಾಲೆಗಳು ಹಾಕೋರಿ ನೀವು. ಈಗ ನೋಡಿರಿ, ಸ್ವಲ್ಪ ಈ ಗ್ರೇವಿಗೆ ಸ್ವಲ್ಪ ನೀರು ಹಾಕಿ ನೋಡಿರಿ. 1-1.5 ಬಟ್ಟಲಟ್ಟು ನೀರು ಹಾಕೊಂಡಿ ನೋಡಿರಿ. ಇದು ಸ್ವಲ್ಪ ನಾವು ಈಗ ಕುದಿಸ್ಕೊಳ್ಳೋಮ್ರಿ ಫ್ರೆಂಡ್ಸ. 1-1.5 ನಿಮಿಷದ ಕಾಲ ಇದು, ಅಥವಾ 1 ನಿಮಿಷದ ಕಾಲ ಕುದಿಸ್ಕೋಬೇಕ್ರಿ ಚೆಂದಾಗಿ. ಈ ಥರ ಗ್ರೇವಿ ಸ್ವಲ್ಪ ಒಗ್ಗರಣೆ ಚೇಂಜ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಇವೆಲ್ಲ ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಹಣ್ಣಾಗಿ ಕುದಿಬೇಕಲ್ರಿ. ಅದ್ರ ಸಲಮ ನಾನು ನೀರು ಹಾಕೊಂಡು ಸ್ವಲ್ಪ ಕುದಿಸ್ಕೊಂಡಿ ನೋಡಿರಿ. ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ನೀವು ಹಾಕೋಬೋದು, ಜಾಸ್ತಿ ಎಕ್ಸ್ಟ್ರಾ ಬೇಕಂದ್ರೆ ಮಾಡ್ಕೋಬೋದು. ಇದು ಗ್ರೇವಿ ಮಾತ್ರ ಗಟ್ಟಿದ್ರೆ ಚಪಾತಿಗೆಲ್ಲ ಸರ್ವ್ ಮಾಡಂಗಿರ್ಬೇಕು ರೀ. ಈಗ ನೋಡಿರಿ, ನಾ ಪನ್ನೀರ್ ಅರ್ಧ ಲೀಟ್ರ್ ಹಾಲಿಂದು ಪನ್ನೀರ ಇಷ್ಟೇ ಆಗೈತೆ ನೋಡಿರಿ ಫ್ರೆಂಡ್ಸ್. ಯಾಕಂದ್ರೆ ಪ್ಯೂರ್ ಇರ್ತದೆ ರೀ ಇದು. ಅದು ಕೆಟ್ಟಿರೋದಂದ್ರೆ ಪೂರ ಕೆಟ್ಟಿರೋ ಹಾಲಿನಂತ್ರ ಅಲ್ಲ. ಈಗ ನಾವು ಪ್ರೆಸೆಂಟೀಗ ಹಸಿ ಹಾಲು ತಂದಿರ್ತೇವೆ, ನಾವು ಕುದಿಸುವಂಥ ಟೈಮ್ದಾಗ ಕೆಟ್ಟು ಬಿಡ್ತದೆ ನೋಡಿರಿ ಒಂದೊಂದು ಸಲ. ಈಗ ಬಿಸಿಲು ಜಾಸ್ತಿ ಇದ್ದಿದ್ದು ಕೆಡ್ತದೆ, ಗರ್ಮಿ ಜಾಸ್ತಿ ಇದ್ದಿದ್ದಕ್ಕೆ ಕೆಡ್ತದೆ. ಈ ಥರ ಹಾಲು ಕೆಟ್ಟಿರ್ತಾವೆ ನೋಡಿರಿ, ತಾನಾಗೆ ಕೆಟ್ಟಿರ್ತಾವಲ್ಲ. ಅದ್ರದಿಂತ ನೀವು ಪನ್ನೀರ ರೆಡಿ ಮಾಡಿ ಈ ಥರ ಒಂದು ಗ್ರೇವಿನ ಮಾಡ್ಕೊಬೋದು ನೋಡಿರಿ. ಮತ್ತು ಇದಕ್ಕೆ ಬೇಕಂದ್ರೆ ನೀವು ಈ ಪನ್ನೀರ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ನೀವು ಬೇಕಂದ್ರೆ ಹಾಕೋಬೋದು. ನಾ ಇದೇ ಥರನೇ ತೋರಿಸ್ಲತ್ತೀನಿ ನೋಡಿರಿ. ನಿಮಗೆ ಹೆಂಗೆ ಯಾವ ರೀತಿ ಇಷ್ಟ ಆಗ್ತದೆ ಆ ರೀತಿ ಮಾಡ್ಕೊಬೋದು ರೀ ನೀವು. ಈ ಫಸ್ಟ್ ಎಣ್ಣೆ ಒಳಗೆ ತುಪ್ಪದೊಳಗೆ ಕರೆದೆಲ್ಲ ಮತ್ತು ಆಮೇಲೆ ಹಾಕೋತಾರಲ್ಲ ಉಪ್ಪು ಖಾರ ಹಚ್ಚಿ ಫಸ್ಟ್ ಎಲ್ಲ ಆ ಥರನೂ ಮಾಡ್ಕೊಬೋದು ನೀವು. ನಿಮಗೆ ಯಾವ ರೀತಿ ಇಷ್ಟ ಆಗ್ತದೆ ಆ ಥರನೂ ನೀವು ಮಾಡ್ಕೋರಿ, ಏನು ತೊಂದರೆ ಇಲ್ಲ. ಮತ್ತು ಈ ಪನ್ನೀರ್ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ಯಾಕಂದ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಆಲ್ ಅಂತ ಕ್ಲಿಕ್ ಮಾಡಿರಿ. ಮತ್ತು ಇದೇ ಥರನೇ ಈಜಿ ರೆಸಿಪಿ ಒಂದಿಗೆ ನಾನು ಬರ್ತಾ ಇರ್ತೀನಿ ರೀ. ದಿನ ಡೈಲಿ ನಾನು ವಿಡಿಯೋಗಳು ಬರ್ತಾ ಇರ್ತಾವೆ.
ಅದಕ್ಕೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಅನಿಸ್ತದೆ ನಿಮಗೆ. ಯಾರೇ ಬ್ಯಾಚುಲರ್ಸ್ ವಿಡಿಯೋ ನೋಡ್ತೀರಂದ್ರೆ ನಿಮಗೂ ಭಾಳ ಬೆಸ್ಟ್ ಅಂದ್ರೆ ಬೆಸ್ಟ್ ಆಕದ್ ನೋಡ್ರಿ. ಇದು ಒಂದು ಸಲ ಟ್ರೈ ಮಾಡಿ ನೋಡ್ರಿ ಬೇಕಾದ್ರೆ ನೀವು. ಇಟ್ಟು ಮಸ್ತ್ ಇರ್ತದೆ, ಭಾಳ ಮಸ್ತ್ ಇರ್ತದೆ ರೀ. ನಮ್ಮ ಮನ್ಯಾಗಂತೂ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ. ಒಟ್ಟೆ ಯಾವುದು ನೋಡ್ರಿ ಫ್ರೆಂಡ್ಸ್ ವೇಸ್ಟ್ ಮಾಡಬಾರ್ದು. ನಮಗೆ ಹೆಣ್ಮಕ್ಳಿಗಂತೂ ಏನರ ವೇಸ್ಟ್ ಆಯ್ತಂದ್ರೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ನೋವು ಆತದ ನೋಡ್ರಿ. ಹಾಲಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಪನ್ನೀರ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಈ ಥರ ಒಂದು ಸಲ ಮಾಡ್ಕೊಂಡು ತಿಂದು ನೋಡ್ರಿ ನೀವು. ಹಾಲು ವೇಸ್ಟ್ ಆಗಿದ್ದು ಹಾಲಿಂತ್ರ ಭಾಳ ಅಂದ್ರೆ ಭಾಳ ಮಸ್ತ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡ್ರಿ. ಮತ್ತೆ ಹೇಳ್ತೀನಿ ನೋಡ್ರಿ ನಿಮಗೆ. ಮತ್ತು ನನಗೂ ಸಪೋರ್ಟ್ ಮಾಡಿರಿ. ಮತ್ತು ಯಾವ ರೀತಿ ಪಲ್ಯ ಇದು ಅನ್ನಿಸ್ತು ನಿಮಗೆ, ಗ್ರೇವಿ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ. ಮಸ್ತ್ ಅಂದ್ರೆ ಈ ಥರ ಎಣ್ಣೆ ಸ್ವಲ್ಪ ಜಾಸ್ತಿನೇ ಆಗ್ಬೇಕು ರೀ ಪಲ್ಯಕ್ಕೆ. ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.